ನಾವೀಗ ಹೆಂಗಪ್ಪ ಪ್ರಯಾಣ ಮಾಡ್ತೀವಿ ಅಂದರೆ ಅಹಮದಾಬಾದಿಂದ ವಡೋದರ ಬೈಪಾಸ್ ಮೇಲೆ, ಭರೂಚ್ ಬೈಪಾಸ್ ಮೇಲೆ, ಸೂರತ್ ಬೈಪಾಸ್ ಮೇಲೆ ಬಂದು ನವಸಾರಿ ವಲ್ಸಾಡಿಂದ ರೈಟಿಗೆ ತಿರ್ಕೊಂಡು ಅಲ್ಲಿ ಸುಮಾರು ಒಂದು 2-3 ಘಾಟ್ ಪಾಸ್ ಮಾಡಿ ನಾಸಿಕ್ ಮೇಲೆ ಸಿನ್ನಾರಿಂದ ಮತ್ತು ಅಲ್ಲಿ ಸಿಂಗಲ್ ರೋಡ್ ಮೇಲೆ ಅಹಮದ್ ನಗರದ ಬೈಪಾಸ್ ಮೇಲೆ ಹಂಗೆ ಬರ್ತಾ ನಾವು ಪಂಡ್ರಾಪುರದಿಂದ ಟಿಂಬರ್ನಿ, ಪಂಡ್ರಾಪುರದ ಮೇಲೆ ವಿಜಯಪುರಕ್ಕೆ ಬರ್ತೀವಿ ಅಂದರೆ ಬಿಜಾಪುರ. ನಾವು ಜರ್ಕಿ ಬಾರ್ಡ್ರ್ ಮೇಲೆ ಬರಲ್ಲ, ಸೋಲಾಪುರ ಜರ್ಕಿ ಬಾರ್ಡ್ರ್ ಮೇಲೆ ಸೀದಾ ನಾವು ಹೊಸಪೇಟೆ ರೋಡಲ್ಲಿ ಬಂದು ಚಿತ್ರದುರ್ಗದಿಂದ ಕಟ್ಟಾಗಿ ಸಿರಾ, ತುಮಕೂರು, ನೆಲಮಂಗಲ, ಬೆಂಗಳೂರಲ್ಲಿ ಅರ್ಧ ಖಾಲಿ ಮಾಡಿ ಮತ್ತು ನಾವು ಮಂಡ್ಯ, ಮೈಸೂರು ರೋಡಿಗೆ ಬಂದು ಮತ್ತು ಚಾಮರಾಜನಗರದ ಮೇಲೆ ಸತ್ಯಮಂಗಲ ಘಾಟೆಲ್ಲ ಇಳಿಸಿ ಸತ್ಯಮಂಗಲಮಲ್ಲಿ ನಮ್ಮ ಗಾಡಿ ಖಾಲಿ ಆಗುತ್ತೆ. ಈಗ ನೀವು ಏನು ನೋಡ್ತಾ ಇದ್ದೀರೋ ಇದೇ ಕೆಮಿಕಲ್ ಟ್ಯಾಂಕು ನಮಗೆ ಲೋಡ್ ಆಗ್ತಾ ಇರೋದು. ಈ ಕೆಮಿಕಲ್ ಟ್ಯಾಂಕ್ ಬಂದು ಸುಮಾರು ಒಂದು 6 ಟನ್ ಇದೆ. ಅದನ್ನೇ ಈಗ ಹುಷಾರಾಗಿ ಅಲ್ಲಿಗೆ ಎಲ್ಲ ಹಾಕಿ ಲೋಡ್ ಅನ್ನೋದನ್ನು ಮಾಡಿಸ್ಕೊತಾ ಇದ್ದೀವಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಅಹಮದಾಬಾದಲ್ಲಿ ಬಂದು ಖಾಲಿ ಮಾಡಿದ್ವಲ್ಲ, ಈಗ ಅಹಮದಾಬಾದಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದು ಲೋಡ್ ಅನ್ನೋದನ್ನು ಮಾಡ್ತಾಯಿದ್ದೀವಿ. ಇಲ್ಲಿಂದ ಈಗ ಕೊಯಮತ್ತೂರಿಗೆ ಹೋಗ್ತೀವಿ, ತಮಿಳ್ನಾಡು ಕೊಯಮತ್ತೂರಿಗೆ. ಅಣ್ಣವರು ಟ್ಯಾಂಕ್ನ ಮುಂದೆ ಇಡೋಣ ಹಿಂದೆ ಇಡೋಣ ಅಂತ ಕೇಳ್ತಿದ್ರು ನನಗೆ. ಮುಂದೆ ಇಟ್ಟರೆ ಚೆನ್ನಾಗಿರುತ್ತೋ ಹಿಂದೆ ಇಟ್ಟರೆ ಚೆನ್ನಾಗಿರುತ್ತೋ ಅಂತ. ಹಿಂದೆಗಡೆ ಬೇಡ, ಮುಂದೆ ಇಡೋಣ, ಘಾಟಲ್ಲಿ ಬೇರೆ ಹೋಗೋದು, ಅಕಸ್ಮಾತ್ರ ಬ್ರೇಕು ಅದು ಇದು ಹೊಡೆದಾಗ ಅದು ಸಡನ್ನಾಗಿ ಬಂದು ಮುಂದೆ ಹೊಡೆದ್ಬಿಡುತ್ತೆ ಅಂತೇಳ್ಬಿಟ್ಟು ಫ್ರಂಟ್ ಲೋಡ್ ಮಾಡಿಸ್ತಾಯಿದ್ದೀವಿ. ಬ್ಯಾಕಲ್ಲೆಲ್ಲ ಕೂಡ ಬೇರೆ ಮಾಲ್ ತುಂಬ್ಕೊಂಡು ಹೋಗ್ತೀವಲ್ಲ, ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ. ಬೆಂಗಳೂರಿಗೆ ಪಾಟ್ಮಾಲ್ ತುಂಬಕ್ಕೆ ಹೋಗ್ಬೇಕು ಮತ್ತೆ ಈಗ ನಾವು. ಅಲ್ಲಿಗೆ ಬ್ಯಾಕ್ ಲೋಡು ಆದಂಗೆ ಆಗುತ್ತೆ, ಫ್ರಂಟ್ ಲೋಡ್ ಆಗದಿರ ಸೆಟ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಲೋಡ್ ತುಂಬಿದಾಗ. ಅದರಿಂದಾಗಿ ಈಗ ನಾವು ಬೆಂಗಳೂರಿಂದ ಕೊಯಮತ್ತೂರಿಗೆ ಹೋಗ್ಬೇಕಾದ್ರೆ ಮಾತ್ರ ಫ್ರಂಟ್ ಲೋಡು ಇದ್ದಂಗೆ ಹೋಗುತ್ತೆ ಗಾಡಿ, ಇನ್ನು ಮಿಕ್ಕಿರೋದೆಲ್ಲ ಬ್ಯಾಕ್ ಲೋಡಲ್ಲೇ ಹೋಗುತ್ತೆ ಗಾಡಿ. ಅದರಿಂದಾಗಿ ಮುಂದೆಗಡೆ ಇಡಿಸ್ತಾಯಿದ್ದೀವಿ. ಗಾಡಿ ಸೇಫ್ಟಿನೂ ನೋಡಬೇಕಲ್ವಾ, ಅದರಿಂದಾಗಿ. ಗಾಡಿ ಎಲ್ಲ ಲೋಡ್ ಆಯಿತು. ಇಲ್ಲೇ ಪಕ್ಕದಲ್ಲೇ ಅಂಗಡಿಯಲ್ಲಿ ಹೋಗಿ ಬೆಲ್ಟ್ ತೊಗೊಂಡು ಹಾಕಿದ್ದೀವಿ. ಬೆಲ್ಟ್ ಹಾಕಬೇಕು, ಇಲ್ಲ ಅಂದರೆ ಅದು ಆ ಕಡೆ ಈ ಕಡೆ ಅಲ್ಲಾಡಿಬಿಡುತ್ತೆ ಅಂಥೇಳಿ ಇಲ್ಲೇ ಪಕ್ಕದಲ್ಲೇ ಹೋಗಿ ಅಂಗಡಿಯಲ್ಲಿ ತಂದು ಬೆಲ್ಟ್ ಅನ್ನೋದನ್ನು ಹಾಕಿದ್ದೀವಿ. ಈ ರೀತಿ ಹಾಕಿ ಮೇಲ್ಗಡೆ ಟಾರ್ಪಲ್ ಅನ್ನೋದನ್ನು ಕೂಡ ಹೊಚ್ಚಿದ್ದೀವಿ. ಈಗ ನೆಕ್ಸ್ಟು ನಾವು ಇಲ್ಲಿಂದ ಬೇರೆ ಕಡೆ ಹೋಗಿ ಲೋಡ್ ಅನ್ನೋದನ್ನು ಮಾಡಬೇಕು. ಅಹಮದಾಬಾದಿಂದ ಒಂದು 40 ಕಿಲೋಮೀಟ್ರ್ ಹೊರಗಡೆ ಬಂದಿರೋದು, ನಾನೇ ಗಾಡಿ ಓಡಿಸ್ಕೊಂಬಂದಿದ್ದು. ಅದರಿಂದಾಗಿ ಆ ಕಡೆಯಿಂದ ಬಂದಿದ್ದು ವಿಡಿಯೋ ಏನು ಮಾಡಲಿಲ್ಲ, ಯಾಕಂದರೆ ಈ ರೋಡುಗಳಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಮತ್ತು ಈ ಕಡೆ ಇಲ್ಲಿಂದ ಮತ್ತೆ ನಾವು ಒಂದು 30 ಕಿಲೋಮೀಟ್ರ್ ಹೋಗಿ ಮತ್ತೆ ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಇವಾಗ ಪಾಟ್ಮಾಲ್ ತುಂಬೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಟಿ ಫೋನ್ ಮಾಡಿ ಅವ್ರು ಎಲ್ಲೆಲ್ಲ ತಗೊಂಬರ್ತಾ ಇದ್ದಾರೆ, ಅಲ್ಲೇ ಸೈಡಿಗೆ ಹಾಕೊಳ್ಳಿ ಅಂತಂದರು. ಅವರು ಎಲ್ಲೆಲ್ಲರೂ ಕೊಟ್ಟು ಕಳಿಸೋದೇ ಮುಗ್ದೋಗಿದ್ದಾರೆ. ನಾವು ಅಲ್ಲಿಂದ ಇಲ್ಲಿ ಬೇರೆ ಫ್ಯಾಕ್ಟ್ರಿಗೆ ಬಂದು ಲೋಡಿಗೆ ಬಿಟ್ಟಿದ್ದೀವಿ ಗಾಡಿ. ಈಗ ಜಾಗ ನೋಡ್ತಾ ಇದ್ದೀರಲ್ಲ, ಆ ಗಾಡಿಯಲ್ಲಿ ಆ ಟ್ಯಾಂಕ್ ಮೇಲೆಗಡೆ ಈ ಲೋಡ್ ಅನ್ನೋದನ್ನು ಮಾಡ್ತಾರೆ. ಈ ಬಂಡಲ್ಗಳು ಇದಾವಲ್ಲ, ಅವೇನು ಅಷ್ಟೊಂದು ತೂಕ ಇರಲ್ಲ. ಆ ಡ್ರಮ್ಗೇನು ನಾವು ಹಾಕಿರೋ ಆ ಡ್ರಮ್ಗೇನು ಡ್ಯಾಮೇಜ್ ಮಾಡಲ್ಲ. ಆ ಥರದ ಮೆಟೀರಿಯಲನ್ನು ಹಾಕ್ಸ್ತಾಯಿದ್ದೀವಿ. ಇದೆಲ್ಲ ಹಾಕ್ಸ್ಕೊಂಡು ಮತ್ತೆ ಇನ್ನೊಂದು ಹತ್ರ ಹೋಗಬೇಕು. ಟೋಟಲ್ಲು 2 ಹತ್ರ ಲೋಡ್ ಆಗುತ್ತೆ ನಮಗೆ ಈ ಪಾಟ್ಮಾಲ್ ಅನ್ನೋದು. ಅದರಿಂದಾಗಿ ಇಲ್ಲಿ ಬೇಗ ಹಚ್ಕೊಂಡು ಬೇಗ ಅಲ್ಲಿಗೆ ಬರ್ರಿ ಅಂತ ಫೋನ್ ಮಾಡಿದರು ನಮ್ಮ ಅಣ್ಣವರಿಗೆ. ಅವ್ರ ನಂಬರೇ ಇಸ್ಕೊಂಡಿದ್ದಾರೆ. ಮತ್ತು ಈಗ ಲೋಡೆಲ್ಲ ಹಾಕ್ಕೊಂಡು ಹಗ್ಗ ಟಾರ್ಪಲ್ಲು ಎಲ್ಲ ಹಾಕಿ ಈಗ ಇಲ್ಲಿಂದ ಅಲ್ಲಿಗೆ ಹೊರಡಬೇಕು. ಈ ಮಧ್ಯದಲ್ಲಿ ಏನಾದರೂ ಮಳೆ ಬಂದರೆ ನಿಂದೋಗುತ್ತೆ ಅಂತ ಸ್ವಲ್ಪ ಟಾರ್ಪಲ್ ಹಾಕಿದ್ದೀವಿ. ಈಗಲೂ ಮತ್ತೆ ನಾನೇ ಗಾಡಿ ತೆಗಿತಾಯಿದ್ದೀನಿ. ಈ ಲೋಡಿಂಗೆಲ್ಲ ನಾನೇ ಮಾಡಿ ಗಾಡಿ ಅನ್ನೋದನ್ನು ನಾನೇ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಅದು ಬಂದು ಸುಮಾರು ಒಂದು 20 ಕಿಲೋಮೀಟ್ರು. ಈಗ ಪಕ್ಕದಲ್ಲೇ ಬೇರೆ ಇದೊಂದು ಲೋಡ್ ಆಗ್ತಿದೆ. ಈ ಫ್ಯಾಕ್ಟ್ರಿಯಲ್ಲಿ ಊಟ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಗುರು. ಇಂಥ ಒಳ್ಳೆ ಫ್ಯಾಕ್ಟ್ರಿಗಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋಣ. ಈಗ ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲ ಕೂಡ ಎಣ್ಸ್ಕೊಳ್ತಾ ಇರ್ತೀವಿ ನಾವು. ಈ ಥರ ಬಂಡಲ್ ಇದಾವಲ್ಲ, ಇವೆಲ್ಲ ಕೂಡ ಎಣ್ಸ್ಕೋಬೇಕು. ಯಾಕಂದರೆ ಮತ್ತೇನಾದರೂ ಮಿಸ್ ಆದರೆ, ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ಮೇಲೆ ಹೊರೆ ಆಗುತ್ತೆ. ಅದರಿಂದಾಗಿ ಲೋಡ್ ಆಗಿಲ್ಲ, ಮಳೆ ಬೇರೆ ಬರ್ತೈತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನೀಗ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಮಿಕ್ಕಿದ ಮಾತು ನಮ್ಮ ಹುಡುಗ ಮಾತಾಡ್ತಾನೆ. ಹಲೋ, ಫೋನ್ ಕ್ಯಾಕ್ ತುಂಬ ಮಳೆ ಬರ್ತೈತೆ, ಅದಕ್ಕೆ ನಮ್ಮ ಐಟಮು ಇನ್ನೂ ರೆಡಿ ಮಾಡ್ತಾವ್ರಂತೆ.
ಪಕ್ಕದ ಗಾಡಿಗಳೆಲ್ಲ ಲೋಡ್ ಆಗಿದ್ದಾವೆ, ಲೋಡ್ ಆಗ್ತಾ ಇದ್ದಾವೆ. ಇಲ್ಲಿ ಲೋಕಲ್ ಗಾಡಿಗಳು ನಮ್ದಿನ್ನ ಲೇಟ್ ಆಗ್ಬೋದು. ಮಳೆ ಎಲ್ಲ ನಿಂತೋದ್ಮೇಲೆ ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕಿದ್ದೀವಿ ಕ್ಲೀನಾಗಿ ಶಿಸ್ತಾಗಿ. ಫಸ್ಟು ರೆಡ್ಜಿನ್ ಹಾಕಿ ಅದ್ರ ಮೇಲ್ಗಡೆ ಮಾಮೂಲಿ ಸಾದಾ ಟಾರ್ಪಲ್ ಅನ್ನೋದನ್ನು ಹಾಕಿದ್ದೀವಿ ಯೆಲ್ಲೋ ಕಲರ್ದು. ಅಂದರೆ ಮೇಲ್ಗಡೆ ನೀರೇನಾದರೂ ಅಕಸ್ಮಾತ್ರ ಮೇಲ್ಗಡೆ ಸೇಫ್ಟಿಯಾಗಿರಬೇಕು ಅಂತ ಡಬಲ್ ಟಾರ್ಪಲ್ ಹಾಕಿದ್ರೆ ಮೇಲ್ಗಡೆ ಇರೋ ನೀರು ಒಳಕ್ಕೆ ಹೋಗಲ್ಲ. ಒಂದು ಟಾರ್ಪಲ್ ತಡಿಲಿಲ್ಲ ಅಂದರೂ ಇನ್ನೊಂದು ಟಾರ್ಪಲ್ ತಡೆಯುತ್ತೆ ಮೇಲೆಗಡೆ ನೆತ್ತಿ ಮೇಲೆ. ಅದರಿಂದಾಗಿ ಈ ಥರ ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕಿದ್ದೀವಿ. ಮಳೆ ಎಲ್ಲ ನಿಂತೋಗ್ಬಿಟ್ಟು ಈಗ ಬಿಸಿಲು ಅನ್ನೋದು ಹೊಡಿತಾ ಐತೆ. ಈಗ ಅಲ್ಲಿಂದ ಇಲ್ಲಿಗೆ ಬಂದು ಕಾಟ ಅನ್ನೋದನ್ನು ಮಾಡಿಸ್ತಾಯಿದ್ದೀವಿ, ಎಷ್ಟು ಟನ್ ಇದೆ ಏನು ಅಂತ. ಯಾಕಂದರೆ ನಾವು ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಟ್ರಾನ್ಸ್ಪೋರ್ಟ್ ಅವ್ರಿಗೂ ಕೂಡ ಎಷ್ಟು ಟನ್ನೇಜ್ ಬಂದಿದೆ ಏನು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಬಾಡಿಗೆ ಇರುತ್ತೆ. ಅದರಿಂದಾಗಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೇ ಬಂಕಲ್ಲೇ ಡೀಸೆಲ್ ಅನ್ನೋದನ್ನು ಹಾಕ್ಸಿದ್ದು ನಾವು. ಅವು ಬಾಡಿಗೆ ದುಡ್ಡೆಲ್ಲ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಇಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ ಗಾಡಿಗೆ. ಇಲ್ಲಿಂದ ನಾವು ಶಿಸ್ತಾಗಿ ಹೋಗ್ತಾ ಇರೋದೆ. ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಅಹಮದಾಬಾದ್ ಗೋಲ್ಡನ್ ಕಾರಿಡಾರ್ ರೋಡ್ ಅಂತ. ಎಕ್ಸ್ಪ್ರೆಸ್ ವೇಗೆ ಹೋಗ್ದಿರಾ ಇದೇ ಹೈವೇ ಮೇಲೇ ಹೋಗ್ತಾಯಿದ್ದೀವಿ. ಈಗ ಬಂದಿರೋ ದಾರಿಯಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ ಲೋಡೆಲ್ಲ ಮಾಡಿಕೊಂಡು. ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿ ಟ್ರಾನ್ಸ್ಪೋರ್ಟ್ ಪಕ್ಕನೇ ಒಂದು ಡಾಬಾ ಐತೆ ದೊಡ್ಡದು. ಅಂದರೆ ನಾವು ಬೇರೆ ಆಫೀಸ್ ಹತ್ರ ಹೋಗಿದ್ದಿದ್ದು, ಅಲ್ಲಿ ಲೋಡಿಂಗ್ ಏನೂ ಆಗಲಿಲ್ಲ ಅಂತ. ಆ ಆಫೀಸ್ ಹತ್ರ ಹೋಗಿ ಲೋಡಿಂಗ್ ಎಲ್ಲ ಮಾಡಿಸ್ಕೊಂಡು ಈಗ ಬರ್ತಾ ಇರೋದು. ಅದರಿಂದಾಗಿ ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಇದೇ ಆಫೀಸು. ಈ ಆಫೀಸ್ ಹತ್ರನೇ ನಾವು ಲೋಡ್ ಅನ್ನೋದನ್ನು ಮಾಡಿದ್ದು. ಪಕ್ಕದಲ್ಲಿ ಡಾಬಾ ಕೂಡ ಇದೆ. ಅಲ್ಲೇ ಗುಜರಾತಿ ಟೈಪು ಊಟ ಎಲ್ಲ ಮಾಡಿಕೊಂಡು ಈಗ ಶಿಸ್ತಾಗಿ ರಾತ್ರಿ 1 ಗಂಟೆ ತನಕ ಮಲ್ಕೊಂಡು ರಾತ್ರಿ 1 ಗಂಟೆ ಮೇಲೆ ಹೋಗ್ತಾಯಿದ್ದೀವಿ. ನಾನೇ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿ. ಅಣ್ಣವರು ಅಲ್ಲಿ ಯಾಕೋ ಸ್ವಲ್ಪ ಸುಸ್ತಾಗ್ತೈತೆ, ನಿದ್ದೆ ಮಾಡ್ತೀನಿ, ಆ ಕಡೆ ನಾನು ಓಡಿಸ್ಕೊತೀನಿ ಅಂದಿದ್ದಕ್ಕೆ ನೈಟೆಲ್ಲ ಗಾಡಿ ಓಡಿಸಿ ಅವ್ರಿಗೆ ಕೊಡೋಣ ಅಂತ ನಾನೇ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಜೊತೆ ಇನ್ನೊಬ್ಬರು ಕೂಡ ಪ್ರಯಾಣ ಮಾಡ್ತಾಯಿದ್ದಾರೆ. ಇನ್ನೊಂದು ಗಾಡಿಯವರು ಇಲ್ಲಿಗೆ ಪೈನಾಪಲ್ ತುಂಬ್ಕೊಂಬಂದಿದ್ರು. ಅವರೊಬ್ಬರೇ ಇರೋದು ಪಾಪ, ಸ್ವಲ್ಪ ವಯಸ್ಸಾದವರು, ಶಿವಮೊಗ್ಗ ಗಾಡಿಯವರು. ಅವರು ನಾವು ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅವ್ರದ್ದು ಇಲ್ಲಿ ಸ್ವಲ್ಪ ಲೋಡ್ ಆಗೋದೈತೆ. ಅದರಿಂದಾಗಿ ಅವರು ನಾವು ಜೊತೆಗೆ ಹೋಗೋಣ ಅಂತ ಒಂದು ಅರ್ಧ ಗಂಟೆಯಲ್ಲೇ ಲೋಡ್ ಮಾಡಿಬಿಡ್ತಾರೆ. ಅವ್ರ ಜೊತೆನೇ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ನಾವು ಈ ರಸ್ತೆನ ಬಳಸ್ಕೊಂಡು ಹೋಗಲ್ಲ, ಬೇರೆ ದಾರಿಯಲ್ಲಿ ಹೋಗ್ತೀವಿ, ಹೊಸ ದಾರಿಯಲ್ಲಿ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಅಣ್ಣವ್ರು ಮಲ್ಕೊಂಡಿದ್ದಾರೆ. ಈ ರೋಡಂತೂ ಸೂಪರಾಗೈತೆ. ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ನಾವು ವಡೋದರ ಹತ್ತತ್ರ ಒಂದು ಡಾಬಾ ಸಿಗುತ್ತೆ. ಆ ಡಾಬದ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಅವ್ರದ್ದು ಇಲ್ಲೇ ಲೋಡ್ ಆಗೋದು ಅಂತಂದರು. ಅದರಿಂದಾಗಿ ಈಗ ನಮಗೆ ಏನು ಬೇಕೋ ಅದು ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಡ್ರೈವರ್ಗಳಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಅವರು ಇನ್ನೊಬ್ಬರು ಗಾಡಿಯವರು ಇವರೇ ನೋಡಿ. वो जो लंबा वाला आता है ना घुमाने के लिए, टी वाला नहीं है इसमें, इसके साथ का रिंग दो, रिंग ಇಲ್ಲಿ ಮೆಕ್ಯಾನಿಕಲ್ ಐಟಮು ಅಂದರೆ ಸ್ಕ್ರೂ ಡ್ರೈವರು, ಅವು ಇವು ಟೂಲ್ಸು, ಮತ್ತು ಕತ್ತಿ, ಅವು ಇವು ಲೈಟು, ಏನು ಬೇಕೋ ಎಲ್ಲ ಸಿಗುತ್ತೆ. ಬಟ್ಟೆ, ಸ್ಪೀಕರು, ಹೆಡ್ಫೋನ್ಸು, ಏನು ಬೇಕೋ ಎಲ್ಲ ಸಿಗುತ್ತೆ. ಪಕ್ಕದಲ್ಲಿ ಹೋಟ್ಲು ಕೂಡ ಐತೆ. ಹೋಟ್ಲಲ್ಲಿ ಊಟ ಸಿಗುತ್ತೆ, ಏನು ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಒಂದೇ ಹತ್ರನೇ ಇಟ್ಕೊಂಡಿರ್ತಾರೆ. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಅಣ್ಣವ್ರಿಗೆ ಗಾಡಿ ಕೊಟ್ಟಿದ್ದೀನಿ. ಅವ್ರು ಓಡಿಸ್ಕೊಂಡು ಬರ್ತಾಯಿದ್ದಾರೆ. ಈಗ ಈ ರೋಡಲ್ಲಿ ಸರಿಸುಮಾರು ಇನ್ನೊಂದು 50 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿಂದ ಲೆಫ್ಟಿಗೆ ತಗೊಂಡು ಸಿಂಗಲ್ ರೋಡಲ್ಲಿ ಹೋಗಬೇಕಾಗುತ್ತೆ. ನಾಸಿಕ್ ಸಿಗೋ ತನಕನೂ ಸಿಂಗಲ್ ರೋಡಲ್ಲೇ ಹೋಗಬೇಕು. ಇಲ್ಲೆಲ್ಲ ಕೂಡ ಫಸ್ಟ್ ಲೈನಲ್ಲಿ ಹೋಗೋಂಗಿಲ್ವೇ ಇಲ್ಲ. ಹೋದರೆ ಈ ಲಾಸ್ಟ್ ಲೈನು, ಇಲ್ಲಾಂದರೆ ಓವರ್ಟೇಕ್ ಮಾಡೋಂಗಿದ್ರೆ ಮಾತ್ರ ಸೆಂಟ್ರಲ್ ಲೈನಲ್ಲಿ ಹೋಗಬೇಕು. ಫುಲ್ಲು ಹೆವಿ ವೆಹಿಕಲ್ಸ್ ಎಲ್ಲ ಲೆಫ್ಟಲ್ಲೇ ಹೋಗ್ತಾ ಇರಬೇಕು. ಯಾಕಂದರೆ ಇಲ್ಲೆಲ್ಲ ಕೂಡ ಕ್ಯಾಮ್ರಾಗಳೆಲ್ಲ ಇರ್ತವೆ. ಮತ್ತು ಅಲ್ಲಲ್ಲಿ ಪೊಲೀಸವರು ಗಿಡಗಳ ಪಕ್ಕದಲ್ಲಿ ಬಚ್ಚಿಕೊಂಡು ಫೋಟೋ ಹೊಡಿತಾ ಇರ್ತಾರೆ. ಅಲ್ಲಿ ಟೋಲುಗಳ ಹತ್ರ ಹಿಡ್ಕೊಂಡಾಗ ನಿಮ್ಮನ್ನು ತುಂಬ ಏನ್ಸ್ಬಿಡ್ತಾರೆ. ನಿಮ್ಮದೇನು ತಪ್ಪಿಲ್ಲ ಅಂದರೆ ಈ ರೂಲ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಏನೇನು ಮಾಡಲ್ಲ. ಇಲ್ಲಾಂದರೆ 5,000 ಕೊಡು, ಇಲ್ಲಾಂದರೆ ಬಿಡೋದಿಲ್ಲ, ಹಂಗೆ ಹಿಂಗೆ ಅಂತ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು, ಸುಮ್ಮನೆ ಕೂರಿಸೋದು, ತುಂಬ ಆಟ ಆಡಿಸ್ತಾರೆ. ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಏನೋ ಡ್ರೈವರ್ಗಳಿಗಾದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ತಾರೆ ಕೆಲವೊಂದು ಸರಿ, ಇಲ್ಲ ಅಂದರೆ ಅದು ಮಾಡಲ್ಲ. ಕೆಲವರು ಈ ಕಡೆ ಎಲ್ಲ ಓಡಾಡಿ ರೂಢಿ ಇರೋರಾದರೆ ಸ್ವಲ್ಪ ಗಿಮಿಕ್ಗಳು ಮಾಡಿಕೊಂಡು ಹೋಗ್ತಾರೆ, ಮ್ಯಾಜಿಕ್ಗಳು ಮಾಡಿಕೊಂಡು ಹೋಗ್ಬೋದು.
ಆದರೆ ಅಷ್ಟೊಂದು ಲೂಸ್ ಇರಲ್ಲ ಇಲ್ಲೆಲ್ಲ. ಟೋಲುಗಳ ಹತ್ರ ಕಾಯ್ಕೊಂಡಿರ್ತಾರೆ. ಈಗ ನೀವೇನು ನೋಡ್ತಾ ಇದ್ದೀರೋ ಈ ಟೋಲುಗಳೆಲ್ಲ ಫುಲ್ಲು ಟ್ರಾಫಿಕ್ ಇರ್ತವೆ. ಈ ರೋಡಲ್ಲಿ ಯಾವಾಗ ಬಂದರೂ ಕೂಡ ಟ್ರಾಫಿಕ್ ಇರುತ್ತೆ. ಈ ಟೋಲುಗಳ ಹತ್ರನೇ ಚೆಕ್ ಮಾಡ್ತಾ ಇರ್ತಾರೆ. ಗಾಡಿ ನಂಬರ್ ಹೊಡೆದು ನಿಮ್ಮ ಫೋಟೋ ಹೊಡೆದಿರೋದೆಲ್ಲ ನಿಮಗೆ ತೋರಿಸ್ತಾರೆ. ನಿಮ್ಮ RC ಕಾರ್ಡ್ ಅಂತೆ ಫೈಲ್ ಬುಕ್ ಎಲ್ಲ ಇಸ್ಕೊಂಡು ಅವನ್ನ ಕೊಡೋದಿಲ್ಲ. ನೀವು ಅಮೌಂಟು ಫೈನ್ ಅನ್ನೋದು ಕಟ್ಟೋ ತನಕ. ಹಂಗೆ ನೋಡ್ತಾ ಇರಿ, ಇಲ್ಲೊಬ್ಬ ಪೊಲೀಸವನು ಹಂಗೆ ಬರ್ತಾನೆ ನೋಡಿ. ಟೋಲೆಲ್ಲ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದ್ವಿ. ಜೊತೆಗೇ ಬರ್ತಾಯಿದ್ದೀವಿ, ಜೊತೆಗೇ ಹೋಗೋಣ ಅಂತ ಮಾಡಿದ್ದೀವಿ. ಇಲ್ಲೇ ಟೀ ಕುಡಿದು ಸ್ವಲ್ಪ ಸೈಡ್ಗೆ ಹಾಕಿದ್ದೀವಿ. ಸುಮಾರು ಆ ಟೋಲಿಂದ ಒಂದು 12 ಕಿಲೋಮೀಟ್ರು ಮುಂದೆ ಬಂದು ಲೆಫ್ಟಿಗೆ ತಿರ್ಕೊಂಡ್ರೆ ಸೀದಾ ನಾಸಿಕಿಗೆ ಹೋಗೋ ರೋಡ್ ಇದು. ಈ ರೋಡು ನಾಸಿಕಿಗೆ ಹೋಗೋ ತನಕನೂ ಈ ರೀತಿ ಸಿಂಗಲ್ ರೋಡಲ್ಲೇ ಹೋಗಬೇಕು. ಸುಮಾರು ಒಂದು 4ರಿಂದ 5 ಘಾಟ್ ನಮಗೆ ಸಿಗ್ತವೆ ಈ ರೋಡಲ್ಲಿ. ಅಲ್ಲಿ ತನಕನೂ ಇದು ಸಿಂಗಲ್ ರೋಡಲ್ಲೇ ನಮ್ಮ ಪ್ರಯಾಣ ಅನ್ನೋದು ಸಾಗುತ್ತೆ. ಈ ರೋಡ್ ಅಷ್ಟು ಬೇಗ ಸಾಗೋದಿಲ್ಲ, ಆದರೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಈ ಮುಂಬೈ ಮೇಲೆ ಹೋಗ್ಬಿಟ್ರೆ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಇಲ್ಲಿಂದ ನಾವು ನಾಸಿಕಿಗೆ ಹೋಗಿ ಹಂಗಾಸಿ ಸೀದಾ ವಿಜಯಪುರಕ್ಕೆ ಹೋಗೋ ತನಕನೂ ಆರಾಮಾಗಿ ಹೋಗ್ಬಿಡ್ಬೋದು ಸೋಲಾಪುರದ ಮೇಲೆ. ಅದರಿಂದಾಗಿ ಈ ರೀತಿ ಈ ರೋಡ್ ಅನ್ನೋದನ್ನು ಬಳಸ್ತಾಯಿದ್ದೀವಿ. ಆ ರೋಡೆಲ್ಲ ಕೂಡ ಕಿತ್ತಾಕಿದ್ದಾರೆ. ಮತ್ತು ಆ ರೋಡ್ ಫುಲ್ಲು ಟ್ರಾಫಿಕ್ ಬೇರೆ ಇರುತ್ತಾ, ಮತ್ತು 4ರಿಂದ 5 ಅವರ್ ಜಾಮಲ್ಲಿ ಭಾರಿ ಹಿಂಸೆ ಆಗಿಬಿಡುತ್ತೆ. ಅದೇ ಇಲ್ಲಾದರೆ ಆರಾಮಾಗಿ ಗಾಡಿ ಓಡಿಸ್ಕೊಳ್ತಾ ಹೋಗ್ತಾ ಇರ್ಬೋದು. ಅಷ್ಟೊಂದು ರಿಸ್ಕ್ ಇರಲ್ಲ, ಟೆನ್ಷನ್ ಇರಲ್ಲ. ಅದರಿಂದಾಗಿ ಈ ರಸ್ತೆನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲೇ ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೋಗಬೇಕು. ಈಗ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೆ. ಇನ್ನೇನು ಇಲ್ಲಿಂದ ನಮಗೆ 3ರಿಂದ 4 ಘಾಟ್ ಸಿಗ್ತವೆ. ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಸ್ವಲ್ಪ ದೂರದವರೆಗೂ ಸಿಂಗಲ್ ರೋಡೇ. ನಮಗೆ ನಾಸಿಕ್ ಸಿಗೋ ತನಕನೂ ಸಿಂಗಲ್ ರೋಡಲ್ಲೇ ಹೋಗಬೇಕು. ಅದಾದಮೇಲೆ ನಮಗೆ ಹೈವೇ ಅನ್ನೋದು ಸಿಗುತ್ತೆ. ಮತ್ತು ಅಲ್ಲಿಂದನೂ ಅಹಮದ್ನಗರ ಹೋಗೋ ತನಕನೂ ಸ್ವಲ್ಪ ಸಿಂಗಲ್ ರೋಡು. ಅದು ಕೂಡ ಅಷ್ಟೊಂದು ರೋಡು ಸ್ವಲ್ಪ ರಿಪೇರಲ್ಲಿ ಇದೆ. ಅದಾದಮೇಲೆ ಫುಲ್ ಹೈವೇ ಸಿಗುತ್ತೆ. ಮತ್ತು ಸಿಂಗಲ್ ರೋಡಲ್ಲಿ ಹೋಗಬೇಕು ಹಳ್ಳಿಗಳ ಮೇಲೆ. ಅದಾದಮೇಲೆ ಸೀದಾ ನಾವು ಬಾರ್ಡ್ರ್ ಪಾಸ್ ಮಾಡಿದ ತಕ್ಷಣವೇ ಬಿಜಾಪುರದಿಂದ ಫುಲ್ ಹೈವೇ ಸಿಗುತ್ತೆ ನಮಗೆ. ನಾವು ಹೋಗ್ತಾ ಇರೋ ರೋಡಲ್ಲಿ ಅಷ್ಟೊಂದು ಟೋಲುಗಳು ಬರೋದಿಲ್ಲ. ಟೋಲ್ ದುಡ್ಡು 4ರಿಂದ 5 ಸಾವಿರ ರೂಪಾಯಿ ಉಳಿದ್ಬಿಡುತ್ತೆ. ಮತ್ತು ಇಲ್ಲೆಲ್ಲ ಕೂಡ TN ಗಾಡಿಗಳೆಲ್ಲ ಹಿಂಗೆ ಜಾಸ್ತಿ ಓಡಾಡೋದು. ಯಾಕಂದರೆ ಲಾರಿಗಳಿಗೆಲ್ಲ ತುಂಬ ಹೆವಿ ಟೋಲ್ ಬಂದುಬಿಡುತ್ತೆ. ಅದರಿಂದಾಗಿ ಈ ರೂಟಲ್ಲಿ ಓಡಾಡಿದ್ರೆ ಆ ಟೋಲ್ ದುಡ್ಡೇ ಒಂದು 0.25% ಉಳಿಸ್ದಂಗೆ ಆಗುತ್ತೆ. ಅದರಿಂದಾಗಿ ಅವರೆಲ್ಲ ಹಿಂಗೆ ಓಡಾಡ್ತಾರೆ. ನಾನು ಮುಂಚೆ ಹಿಂಗೆ ಓಡಾಡ್ತಿದ್ದೆ ಕಂಪ್ನಿ ಗಾಡಿ ಓಡಿಸ್ಬೇಕಾದ್ರೆ. ಈ ಕಚ್ಚಾ ಮಾಲ್ ಯಾವಾಗ ತುಂಬ್ತೀವೋ ಆವಾಗ ಈ ರೋಡಲ್ಲಿ ಓಡಾಡೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ತುಂಬ ಜಾಮ್ ಅನ್ನೋದು ಆಗ್ತಾಯಿರುತ್ತೆ. ಮತ್ತು ಸಿಂಗಲ್ ರೋಡುಗಳು ತುಂಬ ಸಿಗ್ತವೆ. ಸ್ವಲ್ಪ ಟೈಮ್ ಅನ್ನೋದು ತಿಂದುಬಿಡುತ್ತೆ ಈ ರೋಡು. ನಾಸಿಕ್ಕಿಂದ ನಾವು ಅಹಮದಾಬಾದ್ ಕಡೆ ಹೋಗೋ ರೋಡು, ವಾಪಿಗೂ ಹೋಗ್ಬೋದು ಹಿಂಗೆ. ಈ ರೋಡ್ ತುಂಬ ಹೆವಿ ಟೈಮ್ ತಿಂದುಬಿಡುತ್ತೆ. ಅದರಿಂದಾಗಿ ನಾವು ಈ ರೋಡನ್ನ ಬಳಸೋದೇ ಇಲ್ಲ. ನಾನು ಈ ರೋಡಲ್ಲಿ ಸುಮಾರು ಸಲ ಓಡಾಡಿದ್ದೀನಿ. ಆದರೆ ಇವರು ನಮ್ಮ ಜೊತೆ ಬಂದಿದ್ದಾರಲ್ಲ, ಇವರು ಓಡಾಡಿಲ್ಲ. ನಮ್ಮ ಅಣ್ಣವರು ಇವರು ಹೊಸ್ದಾಗಿ ನೋಡ್ಕೊತಾ ಇದ್ದಾರೆ. ನಾವು ನಾಸಿಕ್ ಅಹಮದ್ನಗರ ಎಲ್ಲ ಪಾಸ್ ಮಾಡಿ ಸೀದಾ ಈಗ ಬಿಜಾಪುರದ್ದು ಬಾರ್ಡ್ರ್ ಹತ್ರ ಇದ್ದೀವಿ. ಇದು ಕೂಡ ಸಿಂಗಲ್ ರೋಡಲ್ಲಿ ಒಂದು ಬಾರ್ಡ್ರ್ ನಮಗೆ ಬರುತ್ತೆ. ಇಲ್ಲಿ ಕಾಟದ ಮೇಲೆ ಹೋಗುತ್ತೆ ಗಾಡಿಗಳು. ಮುಂಚೆ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡಿದ್ದಾರೆ. ನಾವೀಗ ಹೈವೇಗೆ ಹತ್ತಿದ್ದೀವಿ. ಬಿಜಾಪುರ ಎಲ್ಲ ದಾಟಿ ಹೋಗ್ತಾ ಇದ್ದೀವಿ. ನಾವೀಗ ಹೊಸಪೇಟೆ, ಚಿತ್ರದುರ್ಗ ಎಲ್ಲ ದಾಟಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗೋ ಹೈವೇ ಮೇಲೆ ಇದ್ದೀವಿ. ರಾತ್ರಿ ಬಂದಿದ್ದು ಅಷ್ಟೊಂದು ವಿಡಿಯೋ ಏನೂ ಮಾಡಲಿಲ್ಲ. ಯಾಕಂದರೆ ಬಂದಿರೋ ರೋಡೇ NH4. ಆ ರೋಡುಗಳಲ್ಲಿ ತುಂಬ ಸಲ ವಿಡಿಯೋ ಅನ್ನೋದನ್ನು ಮಾಡಿದ್ದೀನಿ. ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಬಂದು ಇಲ್ಲಿ ಫ್ಯಾಕ್ಟ್ರಿ ಹತ್ರನೇ ಇದ್ದೀವಿ, ಬೆಂಗಳೂರು ಜಿಗ್ನಿಯಲ್ಲಿ. ಈಗ ಇಲ್ಲಿಂದ ಖಾಲಿ ಮಾಡಿಕೊಂಡು ಮತ್ತೆ ಮೈಸೂರು ರೋಡ್ ಮೇಲೆ ಕೊಯಮತ್ತೂರಿಗೆ ಹೋಗಬೇಕು. ಅಂದರೆ ಕೊಯಮತ್ತೂರಿಂದ ಹಿಂದೆಯೇ ಸತ್ಯಮಂಗಲದಲ್ಲೇ ಖಾಲಿ ಆಗುತ್ತೆ. ನಾವು ಈಗ ಫ್ಯಾಕ್ಟ್ರಿ ಮುಂದೆನೇ ಇದ್ದೀವಿ. ಈಗ ಎಂಟ್ರಿ ಮಾಡಿಸಿ ಗಾಡಿ ಒಳಗೆ ಬಿಡಬೇಕು. ಇದೇ ಗೇಟಲ್ಲೇ ಖಾಲಿ ಆಗೋದು. ನೋಡಿ, ನಮ್ಮ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಅವರು ಅಣ್ಣವರು ಮಲ್ಕೊಂಡಿದ್ದಾರೆ. ನಾನು ಇಲ್ಲೇ ಟೀ ಕುಡ್ಕೊಂಬಂದು ಅಲ್ಲಿ ಎಂಟ್ರಿ ಮಾಡಿಸಿದ್ದೀನಿ. ಸ್ವಲ್ಪ ಹೊತ್ತು ಕಾಯಿರಿ, ಒಳಗಡೆ ಬಿಟ್ಕೊತೀವಿ ಅಂತ ಹೇಳಿದ್ದಾರೆ ಸೆಕ್ಯೂರಿಟಿಯವರು. ಬಿಲ್ ತಗೊಂಡೋಗಿ ಕೊಟ್ಟೆ. ಇನ್ನೂ ಒಂದು ಇದು ಬೇರೆ ಕಡೆ ಅನ್ಲೋಡ್ ಮಾಡೋ ಬಿಲ್ ಐತೆ. ಫ್ಯಾಕ್ಟ್ರಿಯಲ್ಲಿ ಖಾಲಿ ಮಾಡಿಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ ಇದ್ದೀವಿ. ಇಲ್ಲಿಂದ ಮೈಸೂರಿಗೆ ಹೋಗಿ ಸೀದಾ ಅಲ್ಲಿಂದ ಚಾಮರಾಜನಗರದ ಮೇಲೆ ಸತ್ಯಮಂಗಲ ಘಾಟೆಲ್ಲ ಇಳಿಸಿ ಅಲ್ಲಿ ಸತ್ಯಮಂಗಲಮಲ್ಲಿ ಖಾಲಿ ಮಾಡಬೇಕು.
ಈಗ ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿದ್ದೀವಿ. ನಾವು ಸತ್ಯಮಂಗಲ ಘಾಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಇಲ್ಲೆಲ್ಲ ಕೂಡ ಆನೆಗಳ ಕಾಟ ಆಗಿಬಿಡುತ್ತೆ ರಾತ್ರಿ ಹೊತ್ತು. ಯಾಕಂದರೆ ಇಲ್ಲೆಲ್ಲ ಆನೆಗಳೆಲ್ಲ ಓಡಾಡ್ತಾ ಇರ್ತವೆ ಈ ರೋಡುಗಳಲ್ಲಿ. ಅದರಿಂದಾಗಿ ಇಲ್ಲಿ 12 ವೀಲು ಮೇಲೆ ಅಲೋ ಮಾಡಲ್ಲ ಗಾಡಿಗಳು. ಯಾಕಂದರೆ ಇಲ್ಲಿ ಗಾಡಿಗಳು ತುಂಬ ಪಲ್ಟಿ ಆಗೋದು, ಆಕ್ಸಿಡೆಂಟ್ಗಳಾಗೋದು ಆಗ್ತಾ ಇರ್ತೈತೆ. ಅದರಿಂದಾಗಿ ಈ ರೋಡುಗಳಲ್ಲೆಲ್ಲ ಕೂಡ 10 ವೀಲು ಮೇಲೆ 12 ಚಕ್ರದ ಗಾಡಿ, 14 ಚಕ್ರದ ಗಾಡಿಗಳನ್ನ ಅಲೋ ಮಾಡೋದಿಲ್ಲ. ಇಲ್ಲೆಲ್ಲ ಕೂಡ ತುಂಬ ಡೇಂಜರಸ್ಸು. ಮುಂಚೆ ಅಲೋ ಮಾಡ್ತಿದ್ರು. ನಾನು ಮುಂಚೆ ಜೋಳದ ಗಾಡಿ ಓಡಿಸ್ಬೇಕಾದ್ರೆ ಇದೇ ರೋಡಲ್ಲೇ ಓಡಾಡ್ತಿದ್ದೆ. 40 ಟನ್ನು ಹಾಕ್ಕೊಂಡು ಓಡಿಸ್ತಿದ್ವಿ ಇಲ್ಲಿ. ಆದರೆ ಸುಮಾರು ಗಾಡಿಗಳು ಆಕ್ಸಿಡೆಂಟ್ ಆಗೋದ್ರಿಂದಾಗಿ ಈ ಕಡೆ ಹೋಗೋದಕ್ಕೆ ಬಿಡಲ್ಲ, ಬೇರೆ ರೂಟು ಬಳಸಬೇಕಾಗುತ್ತೆ. ಇಲ್ಲಿ ತುಂಬ ಹೈಟ್ ಲೋಡುಗಳು ಮುಂಚೆ ಹೋಗ್ಬೋದಿತ್ತು, ಆದರೆ ಈಗ ಹೋಗೋದಕ್ಕಾಗಲ್ಲ. ಯಾಕಂದರೆ ಇಲ್ಲೆಲ್ಲ ಕೂಡ ಈಗ ತುಂಬ ರೂಲ್ಸ್ ಆಗಿದೆ. ಗಾಡಿ ಟನ್ನೇಜು ಎಷ್ಟು ಪಾಸಿಂಗ್ ಇರುತ್ತೋ ಅದಕ್ಕಿಂತ 1 ರಿಂದ 2 ಟನ್ ಕಮ್ಮಿನೇ ಇರಬೇಕು. ಇಲ್ಲ ಅಂದರೆ ಇಲ್ಲಿ ಫೈನ್ ಹಾಕ್ತಾರೆ, ಗಾಡಿ ಬಿಡೋದಿಲ್ಲ, ಇಲ್ಲೇ ಕಾಟ ಮಾಡಿಸ್ತಾರೆ ಅವರು. ಆ ಕಾಟ ಸ್ಲಿಪ್ ಇಟ್ಕೊಂಡು ಹೋಗಬೇಕು ಈ ರೋಡಲ್ಲಿ. ಈ ಹೈಟ್ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ ಅಂಥೇಳಿ ಬಾರಿಗೇಟ್ಗಳೆಲ್ಲ ಹಾಕಿದ್ದಾರೆ. ಅಂದರೆ ಒಂಥರ ಮೇಲ್ಗಡೆ ರೈಲ್ವೆ ಬ್ರಿಡ್ಜ್ ಹತ್ರ ಹಾಕಿರ್ತಾರಲ್ಲ, ಆ ಥರ ಗೇಟುಗಳೆಲ್ಲ ಹಾಕಿರ್ತಾರೆ ಇಲ್ಲಿ. ಇಲ್ಲೆಲ್ಲ ಕೂಡ ತರಕಾರಿ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರ್ತವೆ. ಅವೆಲ್ಲ ಕೂಡ ಇಲ್ಲಿ ತುಂಬ ಓಡಾಡ್ತವೆ ಸಾಯಂಕಾಲದ ಹೊತ್ತು. ಮತ್ತು ಈ ಘಾಟಲ್ಲಿ ರಾತ್ರಿ 10 ಗಂಟೆ ಮೇಲೆ ದೊಡ್ಡ ಗಾಡಿಗಳನ್ನ ಬಿಡೋದಿಲ್ಲ, ಸಣ್ಣ ಗಾಡಿಗಳನ್ನೂ ಬಿಡೋದಿಲ್ಲ ಈ ಘಾಟಲ್ಲಿ. ಯಾಕಂದರೆ ಈ ಘಾಟಲ್ಲಿ ತುಂಬ ಆನೆಗಳು, ಕಾಡು ಪ್ರಾಣಿಗಳು ಅವು ಇವು ಓಡಾಡ್ತಾ ಇರ್ತವೆ. ಅದರಿಂದಾಗಿ ಮತ್ತು ಈ ರೋಡಲ್ಲೆಲ್ಲ ರಾತ್ರಿ ಹೊತ್ತು ನಿದ್ದೆಗಣ್ಣಲ್ಲಿ ಹಂಗೆ ಹಿಂಗೆ ಓಡಿಸಿ ಹೆಚ್ಚು ಕಮ್ಮಿಗಳಾಗ್ತವೆ ಅಂಥೇಳಿ ಈ ರೋಡಲ್ಲಿ ಬಿಡೋದಿಲ್ಲ. ಬೆಳಗ್ಗಿನ ಜಾವ 6 ಗಂಟೆಗೆ ಬಿಡ್ತಾರೆ. ಮತ್ತು ಈ ರೋಡಲ್ಲಿ ತುಂಬ ಟರ್ನಿಂಗ್ಗಳಿರ್ತವೆ, ಅರ್ಪಿನ್ ಬೆಂಡುಗಳು. ತುಂಬ ಹುಷಾರಾಗಿ ಓಡಿಸ್ಕೊಂಡು ಹೋಗಬೇಕಾಗುತ್ತೆ ಗಾಡಿ. ಟೋಟಲ್ಲು ಈ ರೋಡಲ್ಲಿ 27 ಅರ್ಪಿನ್ ಬೆಂಡ್ ಇರ್ತವೆ, 27 ಓವರ್ ಟರ್ನಿಂಗ್ಗಳಿರ್ತವೆ. ಇವೆಲ್ಲ ಪಾಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಮತ್ತು ಇದು ದೊಡ್ಡ ಹಳ್ಳ. ಇದು ಸುಮಾರು 3 ಬೆಟ್ಟಗಳ ಮೇಲೆ ಹೋಗುತ್ತೆ ಈ ರೋಡು. ಕೆಲವರಿಗೆ ನಾನು ಅವಾಗೇ ಹೇಳಿದ್ದು ಅರ್ಥ ಆಗಿಲ್ಲ ಅನಿಸುತ್ತೆ. ಏನಪ್ಪ ಅಂದರೆ, ಈಗ 12 ಟನ್ ಪಾಸಿಂಗ್ ಇರೋ ಗಾಡಿ ನಮ್ಮದು. 12 ಟನ್ ಪಾಸಿಂಗ್ ಇರೋ ಗಾಡಿಗೆ 8 ಟನ್ ಒಳಗಡೆ ಇರಬೇಕು. 8 ಟನ್ ಮೇಲೆ ಇದ್ದರೆ ಬಿಡೋದಿಲ್ಲ. ಇಲ್ಲಿ ಕಾಟ ಮಾಡಿಸಿದಾಗ ಫೈನ್ ಹಾಕ್ತಾರೆ. ಗಾಡಿನೂ ಬಿಡೋದಿಲ್ಲ, ತಿರ್ಗಿಸ್ಕೊಂಡೋಗಿ ಅಂತ ಹೇಳ್ತಾರೆ. ಈ ಘಾಟ್ ಮೇಲೆ ಬಿಡೋದಿಲ್ಲ. ಹೊಸ ರೂಲ್ಸ್ ಆಗಿದ್ದಾವೆ ಈ ಘಾಟ್ ಮೇಲೆ. ಮತ್ತು ಇಲ್ಲೆಲ್ಲ ಕೂಡ 12 ವೀಲ್ ಮೇಲೆ ಎಲ್ಲೋ ಆಗಲ್ಲ, ಬೇರೆ ರೂಟ್ನ ಬಳಸ್ಕೊಂಡು ಹೋಗಬೇಕು. ಹೈಟ್ ಲೋಡ್ ಅಂತೂ ಆಗೋದೇ ಇಲ್ಲ. ಕಂಪ್ನಿಯಿಂದ ಏನು ಪಾಸಿಂಗ್ ಕೊಟ್ಟಿರ್ತಾರೋ ಹೈಟು, ಅಂದರೆ ಹೈಟೆಕ್ ಏನು ಹೈಟ್ ಇರುತ್ತೋ ಅದನ್ನು ಮಾತ್ರ ತಗೊಂಡು ಬರಬೇಕು. ಅದರಿಂದ 1 ಅಡಿ ಅಷ್ಟರಲ್ಲಿ ಮಾತ್ರ ಗಾಡಿ ಪಾಸ್ ಆಗುತ್ತೆ. ಅದಕ್ಕಿಂತ ಹೈಟ್ ಇದ್ದರೆ ಪಾಸ್ ಆಗೋದಿಲ್ಲ. ಆ ಥರ ಮಾಡಿಟ್ಟಿದ್ದಾರೆ ಈ ರೋಡೆಲ್ಲ. ಅದರಿಂದಾಗಿ ತುಂಬ ಹುಷಾರಾಗಿ ನೋಡ್ಕೊಂಡು ಬರಬೇಕು ಈ ಕಡೆ ಬರೋರು. ಮುಂಚೆ ಇದ್ದಂಗಿಲ್ಲ ಈ ಕಡೆ ಎಲ್ಲ. ನಾನು ಮುಂಚೆ ಈ ರೋಡಲ್ಲೆಲ್ಲ ಓಡಿಸ್ಬೇಕಾದ್ರೆ ಅಷ್ಟೊಂದು ರೂಲ್ಸ್ ಏನಿರಲಿಲ್ಲ. ಈಗೆಲ್ಲ ಹೊಸ ರೂಲ್ಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ಅಮೌಂಟ್ ಕೊಟ್ಟು ಅದು ಇದು ಲಂಚ ಕೊಟ್ಟು ಹಂಗೆ ಹಿಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಆದರೆ ಅದು ಹೇಳಿದ್ನಲ್ವ, ಕೆಲವೊಂದನ್ನು ಇದು ಮಾಡ್ಬೋದು ಟನ್ನೇಜಲ್ಲಿ ಮಾತ್ರ. ಆದರೆ ಇದರಲ್ಲಿ ಮಾತ್ರ ಮಾಡೋದಕ್ಕಾಗಲ್ಲ. ಯಾಕಂದರೆ ಹೈಟ್ ಇದ್ದರೆ ಅದು ಬಾರಿಗೇಟ್ ಥರ ಹಾಕಿರ್ತಾರಲ್ಲ ಮೇಲೆ, ಅದನ್ನು ಪಾಸ್ ಆಗಲ್ಲ ಗಾಡಿ. ಅದರಿಂದಾಗಿ 1 ಅಡಿ ಅಷ್ಟರಲ್ಲೇ ಪಾಸಾಗುತ್ತೆ ಗಾಡಿ. ಮತ್ತು ಸೈಡ್ ಅಷ್ಟೇ, ಈಗ ಅಗಲ ಲೋಡು ಮಾಡ್ಕೊಂಡು ಹೋಗೋರು ಇರ್ತಾರೆ ಕೆಲವರು, ಅದು ಸಹ ಇಲ್ಲಿ ಪಾಸ್ ಆಗಲ್ಲ. ಮತ್ತು ಇಲ್ಲಿ ಅವರು ತುಂಬ ರೋದನೆ ಕೊಟ್ಬಿಡ್ತಾರೆ, ಕಷ್ಟ ಆಗಿಬಿಡುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು RTOದವರು ಇಬ್ಬರು ಕಡೆಯಿಂದನೂ ತುಂಬ ತೊಂದರೆ ಕೊಟ್ಬಿಡ್ತಾರೆ. ಅಷ್ಟು ಈಸಿಯಾಗಿ ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಆದರೆ ಈ ಕಡೆಯಿಂದ ಬರೋಕ್ಕೆ ಹೋಗಬೇಡ್ರಿ, ಆ ಥರ ಇರೋರು. ಸೇಫಾಗಿ ಹೊಸೂರು ಮೇಲೆಯಿಂದ ಹೋಗುತ್ತಲ್ಲ ಆ ರೋಡಲ್ಲಿ ಹೋದರೆ ಒಳ್ಳೆಯದು. ಇಲ್ಲೆಲ್ಲ ಕೂಡ ಕೆಲವೊಂದು ಹತ್ರ ಫುಲ್ ಅಪ್ಪಿರುತ್ತೆ. ಅಂಥ ಹತ್ರ ಎಲ್ಲ ನಾವು ಗಾಡಿ ರೈಟ್ ಸೈಡಲ್ಲಿ ಇಟ್ಕೊಂಡು ಓಡಿಸ್ಬೇಕು, ರಾಂಗ್ ರೂಟಲ್ಲಿ. ಯಾಕಂದರೆ ಇಲ್ಲಿನ ರೂಲ್ಸು ಆ ಥರನೇ ಇದ್ದಾವೆ. ಗಾಡಿಗಳು ಹತ್ತಲಿಲ್ಲ ಅಂದರೆ ಪಾಪ ಅವರು ಏನು ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಟರ್ನಿಂಗ್ಗಳಲ್ಲೆಲ್ಲ ನಿಲ್ಲಿಸಿ ಗಾಡಿ ಏನಾದರೂ ಬರ್ತಿದೆಯೋ ಇಲ್ವೋ ಅಂತ ನೋಡಿಕೊಂಡು ಗಾಡಿನ ತಿರ್ಗಿಸ್ಕೊಂಡು ಹೋಗಬೇಕು. ಹೆಂಗೆ ಬೇಕೋ ಹಂಗೆ ನುಗ್ಗಂಗಿಲ್ಲ. ತುಂಬ ಡೇಂಜರ್ ಈ ರೋಡು. ಅದರಿಂದಾಗಿ ಘಾಟೆಲ್ಲ ಇಳಿಸಿ ಇಲ್ಲಿ ಪೇಪರ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ಸತ್ಯಮಂಗ್ಲಮಲ್ಲಿ. ಸತ್ಯಮಂಗ್ಲಮ್ ಅನ್ನೋದು ಒಂದು ಊರು. ಅದೇ ಊರ ಹತ್ರ ಒಂದು ಪೇಪರ್ ಫ್ಯಾಕ್ಟ್ರಿ ಇದೆ, ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿಗೆ ಬಂದಿದ್ದೀವಿ.
ಅವರು ಸೆಕ್ಯೂರಿಟಿ ಹತ್ರ ಹೋಗಿ ಎಂಟ್ರಿ ಮಾಡಿಸಿದ್ದೀನಿ, ಗಾಡಿನ ಒಳಗೆ ತಗೊತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ.